ಹಲ್ಲಿ ಬಿದ್ದಂತ ಊಟ ಸೇವನೆ ಮಾಡಿ ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿರುವಂತಹ ಘಟನೆಯೊಂದು ನಡೆದಿದೆ. ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಸನದಲ್ಲಿ 15 ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿದ್ದಾರೆ. ಸಾರಾಪುರದ ಕೃಷಿ ವಿಜ್ಞಾನ ಕಾಲೇಜಿನಲ್ಲಿ ಘಟನೆ ನಡೆದಿದೆ. 15 ವಿದ್ಯಾರ್ಥಿನಿಯರ ಪೈಕಿ 6 ಮಂದಿ ತೀವ್ರ ಅಸ್ವಸ್ಥಗೊಂಡಿದ್ದಾರೆ. 6 ವಿದ್ಯಾರ್ಥಿಗಳಿಗೆ ಹಾಸನದ ಹಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದ್ದು, ನಿನ್ನೆ ರಾತ್ರಿ ಊಟ ಮಾಡುವಂತಹ ಸಂದರ್ಭದಲ್ಲಿ ಸಾಂಬಾರ್ನಲ್ಲಿ ಹಲ್ಲಿ ಪತ್ತೆಯಾಗಿದೆ. ಸಿಲಿಂಡರ್ ಕೊರತೆಯಿಂದ ಹೊರಗಡೆ ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡ್ತಿರ್ತಾರೆ. ಹೊರಗೆ ಅಡುಗೆ ಮಾಡುವ ವೇಳೆ ಈ ಅಚಾತುರ್ಯ ನಡೆದಿದೆ ಅಂತ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ. ಹಲ್ಲಿ ಬಿದ್ದಂತ ಊಟ ಸೇವನೆ ಮಾಡಿದಂತ ವಿದ್ಯಾರ್ಥಿನಿಯರು 15 ಜನ ಅಸ್ವಸ್ಥಗೊಂಡಿದ್ದಾರೆ. ಈ ಪೈಕಿ 6 ಜನರ ಸ್ಥಿತಿ ಕೂಡ ತೀವ್ರ ಸ್ಥಿತಿ ತಲುಪಿದೆ ಅಂತ ಹೇಳಲಾಗ್ತಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ನ ಪಡ್ಕೊಳ್ಳೋಣ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ. ಮಂಜುನಾಥ್, ಈಗ ಉಳಿದಂತಹ 6 ವಿದ್ಯಾರ್ಥಿಗಳ ಆರೋಗ್ಯ ಸ್ಥಿತಿಗತಿಗಳು ಏನಿದೆ? ಘಟನೆ ಆಗಿರ್ತಕ್ಕಂಥದ್ದು ಹಾಸನ ತಾಲೂಕಿನ ಸಾರಾಪುರದಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕಾಲೇಜಿನಲ್ಲಿ ಸುಮಾರು 400 ವಿದ್ಯಾರ್ಥಿನಿಯರು ಕಲಿತಕ್ಕಂಥ ಹಾಸ್ಟೆಲ್ ರಾತ್ರಿ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರ ತಟ್ಟೆನಲ್ಲಿ ಹಲ್ಲಿ ಪತ್ತೆ ಆಗಿದೆ. ಅಂದ್ರೆ ಸಾಂಬಾರ್ ಜೊತೆಗೇನೆ ಬೆಂದಿರ್ತಕ್ಕಂಥ ಹಲ್ಲಿ ಸಾಂಬಾರ್ ಬಡಿಸಿದಾಗ ತಟ್ಟೆಯಲ್ಲಿ ಪತ್ತೆ ಆಗಿದೆ. ನೋಡುವಂತ ಸುಮಾರು 15ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಅಸ್ವಸ್ಥರಾಗ್ತಾರೆ. ಅವರನ್ನು ಸ್ಥಳೀಯವಾಗಿ ಅಲ್ಲೇ ಉದಯಪುರ ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ಕೊಡಿಸಲಾಗುತ್ತೆ. ಆದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಸ್ವಸ್ಥರಾಗಿದ್ದಂತ 6 ಜನ ವಿದ್ಯಾರ್ಥಿಯರನ್ನ ಹಾಸನದ ಹಿಮ್ಸ್ಗೆ ಶಿಫ್ಟ್ ಮಾಡಲಾಗಿದೆ. 6 ಜನರಿಗೆ ಹಾಸನದ ಹಿಮ್ಸ್ನಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಈಗ ಆಸ್ಪತ್ರೆಗೆ ಹಾಸನ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್ ಅವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಈಗ ಸದ್ಯಕ್ಕೆ ಎಲ್ಲಾ ಮಕ್ಕಳ ಆರೋಗ್ಯ ಸ್ಥಿರವಾಗಿದೆ. ಆದ್ರೆ ಹಲ್ಲಿ ಬೀಳೋ ಹಾಗೆ ಹೇಗೆ ಇಂಥ ಒಂದು ನೆಗ್ಲಿಜೆನ್ಸ್ ಆಯ್ತು ಅಂತಕ್ಕಂಥ ಪ್ರಶ್ನೆ ಸಹಜವಾಗಿದೆ. ಆದ್ರೆ ಕಾಲೇಜಿನವ್ರು ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ 2.5 ತಿಂಗಳಿಂದ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಡುಗೆ ಮಾಡ್ಲಿಕ್ಕೆ. ಹಾಗಾಗಿ ಅಡುಗೆ ಮನೆಯಿಂದ ಹೊರಗಡೆ ಸೌದೆ ಒಲೆಯಲ್ಲಿ ನಾವು ಅಡುಗೆ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಹೇಗೋ ಒಂದು ಅಚಾತುರ್ಯದಿಂದ ಹಲ್ಲಿ ಸಾಂಬಾರು ಒಳಗಡೆ ಬಿದ್ದಿದೆ. ಇದರಿಂದಾಗಿ ಒಂದು ಘಟನೆ ಆಗಿದೆ. ನಂಗೆ ವಾರಕ್ಕೆ 4 ರಿಂದ 6 ಸಿಲಿಂಡರ್ ಸಿಗಬೇಕು. ಆದ್ರೆ ಕೇವಲ 1 ಅಥವಾ 2 ಸಿಗ್ತಾ ಇದೆ. ಇದರಿಂದಾಗಿ ನಮ್ಗೆ ಅಡುಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 400 ಹೆಣ್ಮಕ್ಳು ನಮ್ಮ ಕಾಲೇಜಿನಲ್ಲಿ ಕಲಿತಾರೆ. ಸೊ ಅದರಿಂದಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಗ್ಯಾಸ್ ಕೂಡ ಸಪ್ಲೈ ಮಾಡಬೇಕು ಅಂತಕ್ಕಂಥದ್ದು ಆಗ್ರಹವನ್ನು ಕೂಡ ಅವರು ಕಾಲೇಜಿನವರು ಮಾಡ್ತಾ ಇದ್ದಾರೆ. ಶಕುಂತಲಾ, ಧನ್ಯವಾದ ಮಂಜುನಾಥ್, ತಮ್ಮ ಡೀಟೇಲ್ಸ್ಗಾಗಿ.